ಘಟಾನ್ಘಟಿಗಳಿರುವಂಥ ಕಾನ್ಸ್ಟಿಟ್ಯೂನ್ಸಿ ಇದು. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಹೆಣ್ಮಗು ಬಂದು ನಿಂತಿದೆ ಅಂತ ಹೇಳಿದ್ರೆ ಭೇದ ಭಾವವನ್ನು ಬಿಟ್ಟು ಎಲ್ಲರೂ ಜೊತೆ ಸೇರಿ ಈ ಬಾರಿ ಎನ್.ಎಸ್. ಪಾಳ್ಯ ವಾರ್ಡ್ ಬಿಜೆಪಿನ ಗೆಲ್ಲಿಸ್ಕೊಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಒಂದು ಪಕ್ಷದ ಆಫೀಸ್ ಓಪನಿಂಗಿಗೆ ಒಂದು ಮನೆ ಹಬ್ಬದ ಥರ ಅಷ್ಟು ಜನ ನೋಡಿ, ಅವರು ಎಷ್ಟು ಜನ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಇದು ಅವರ ನಿಜವಾದ ಸಂಪಾದನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. BTM ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಒಬ್ಬರು ಆಕಾಂಕ್ಷಿಯಾದಂಥ ಒಂದು ಹೆಣ್ಮಗಳು ಬಂದು ಕೆಲಸ ಮಾಡ್ತೀನಿ, ಈ ಸಂಘಟನೆನ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ತೊಗೊಂಡಿದ್ದಾರೆ ಅಂತಂದರೆ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಸದಾ. ನಮಗೆ ಪಕ್ಷ ಮುಖ್ಯ, ದೇಶ ಮೊದಲು, ಪಕ್ಷನ ನಮಗೆ ಮುಖ್ಯ. ಹಂಗಾಗಿ ವ್ಯಕ್ತಿ ಪೂಜೆ ಮಾಡೋರಲ್ಲ, ನಾವು ಪಕ್ಷದ ಪೂಜೆ ಮಾಡೋರು. ಭಾರತೀಯ ಜನತಾ ಪಾರ್ಟಿಲಿ ಯಾರೇ ಕೂಡ ಟಿಕೆಟ್ ತೊಗೊಂಡ್ರು ಕೂಡ ನಾವು ಸದಾ ನಿಂತು ಬೆನ್ನಾಗಿ ನಿಂತು ದುಡಿದು ಅವರನ್ನು ಗೆಲ್ಲಿಸುವಂಥದ್ದು ನಮ್ಮ ಜವಾಬ್ದಾರಿ. ನಾವು ಹೆಸರೇಳಕ್ಕೆ ಹೋಗಲ್ಲ, ನಮಗೆ ಬೇಕಾಗಿರೋಂಥದ್ದು BJP. ಅದರಲ್ಲೂ ಘಟಾನ್ಘಟಿಗಳಿರುವಂಥ ಕಾನ್ಸ್ಟಿಟ್ಯೂನ್ಸಿ ಇದು. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಹೆಣ್ಮಗು ಬಂದು ನಿಂತಿದೆ ಅಂತ ಹೇಳಿದ್ರೆ ಭೇದ ಭಾವವನ್ನು ಬಿಟ್ಟು ಎಲ್ಲರೂ ಜೊತೆ ಸೇರಿ ಈ ಬಾರಿ ಎನ್.ಎಸ್. ಪಾಳ್ಯ ವಾರ್ಡ್ BJಪಿನ ಗೆಲ್ಲಿಸ್ಕೊಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹೆಸರು ಹೇಳಿದ್ರೆ ತುಂಬ ಜನಕ್ಕೆ ಬೇಜಾರಾಗ್ತದೆ. ಬೇಡ, ನಮಗೆ ಬೇಕಾಗಿರೋದು ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ. ಈ ಧರ್ಮವನ್ನು ಉಳಿಸ್ಬೇಕು, ಈ ಪಕ್ಷವನ್ನು ಉಳಿಸ್ಬೇಕು. ಎಲ್ಲ ಯುವಕರಿಗೆ ನಾನು ಕೂಡ ನಮ್ಮ ಆಕಾಂಕ್ಷಿಗಳಲ್ಲಿ ಕೇಳ್ಕೊಳ್ಳೋಂಥದ್ದು ಏನು ಅಂದರೆ, ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡಿ ಅವ್ರ ವಾರ್ಡ್ಗೆ ಎಲ್ಲರಿಗೂ, ತಾಯಂದ್ರಿಗಾಗಲಿ ಮಕ್ಕಳಿಗಾಗಲಿ ಅಣ್ಣ ತಮ್ಮಂದ್ರನ್ನೆಲ್ಲರೂ ಕೂಡ ಜೊತೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿ. ಅದೇ ರೀತಿ ಯಾವುದೇ ಲೀಡರ್ಸ್ ಇರಲಿ, ಯಾವುದೇ ಪಕ್ಷ ಭೇದ ಮರೆತು ಎಲ್ಲರ ಜೊತೆಯಲ್ಲೂ ಒಂದು ಮನೆ ಮಗಳಾಗಿ ಜೊತೆಲಿ ಹೋಗಲಿ, ಈ ವಾರ್ಡ್ನ ಅಭಿವೃದ್ಧಿ ಮಾಡಿ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ನಂಬರ್ 1 ವಾರ್ಡ್ ಆಗಿ ಮಾದರಿಯಾಗಿ ಮಾಡಿ ತೋರಿಸ್ಲಿ ಅಂತೇಳಿ ನಾನು ಶುಭಾಶಯಗಳನ್ನು ಕೋರ್ತೀನಿ. ಏನಿಷ್ಟು ವಿಜೃಂಭಣೆಯಾಗಿ ಇಡೀ ಇವತ್ತು BTM ಲೇಔಟ್ ಏನಿದೆ ಅದು ಮಮತಾ ರೆಡ್ಡಿ ಅವರ ಒಂದು ಕ್ರಮಕ್ಕೆ ಒಂದು ಕಳೆಗಟ್ಟಿ ಒಂದು ಹಬ್ಬದ ವಾತಾವರಣ ಮೂಡಿದೆ. ನಾವು ಬರ್ಬೇಕಾರೆಲ್ಲ ನೋಡಿದ್ವಿ, ನಾವು ಸುಮಾರಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ. ಬಹುತೇಕ ಇಷ್ಟು ಒಂದು ಭಾಳ ಪ್ರೀತಿ, ಭಾಳ ಆಧಾರದಿಂದ ಒಂದು ಸಂಭ್ರಮ ಸಡಗರ, ಒಂದೊಂದು ಪಕ್ಷದ ಆಫೀಸ್ ಓಪನಿಂಗಿಗೆ ಒಂದು ಮನೆ ಹಬ್ಬದ ಥರ ಅಷ್ಟು ಜನ ನೋಡಿ, ಅವರು ಎಷ್ಟು ಜನ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಇದು ಅವರ ನಿಜವಾದ ಸಂಪಾದನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದುಡ್ಡು ಎಲ್ಲರೂ ಮಾಡ್ತಾರೆ ಬದುಕಿನಲ್ಲಿ, ಬೇರೆ ಬೇರೆ ಸಾಧನೆಗಳೆಲ್ಲ ಮಾಡ್ತಾರೆ. ಆದರೆ ಜನಸಂಪರ್ಕ ಮತ್ತು ಜನ ಸಂಪಾದನೆ ಇದೆಯಲ್ಲ, ಇದೆಲ್ಲರಿಗೂ ಬರೋದಿಲ್ಲ. ಎಷ್ಟು ಒಂದು 6.5-7 ಕೋಟಿ ಜನದಲ್ಲಿ ಒಂದು 200-220 ಜನ MLA ಆಗ್ತಾರೆ. ಎಲ್ಲರಿಗೂ ಆ ಭಾಗ್ಯ ಕೊಡೋದಿಲ್ಲ. ಮತ್ತು ಇನ್ನೊಂದಷ್ಟು ಜನ ಈಗೇನು ಒಂದು 350-360 ವಾರ್ಡು ಇನ್ನೇನಿದೆ ಕಾರ್ಪೊರೇಟರ್ಗಳಾಗ್ತಾರೆ. ಸೊ ಭಗವಂತ ಎಲ್ಲರಿಗೂ ಕೂಡ ಅವಕಾಶ ಕೊಡೋದಿಲ್ಲ, ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ತಾರೆ. ಜನಗಳಿದ್ದಾರೆ, ಅವರು ಇವತ್ತು ಮತದಾರ ಬಂಧುಗಳೇನಿದ್ದಾರೆ, ಆ ಭಗವಂತ ಇದ್ದಾರಲ್ಲ, ಅವರು ಕೂಡ ಇಂಥ ಒಳ್ಳೆಯವ್ರನ್ನ ನೋಡಿ ಆರಿಸ್ತಾರೆ, ಅಂಥವ್ರಿಗೆ ಅಧಿಕಾರ ಕೊಡ್ತಾರೆ. ಈ ಥರ ಒಳ್ಳೆಯವ್ರಿಗೆ, ಸಮಾಜಮುಖಿ ವ್ಯಕ್ತಿತ್ವ ಇರೋರಿಗೆ, ಸ್ನೇಹಜೀವಿ ಆಗಿರೋರಿಗೆ ಅವಕಾಶಗಳು ಮುಂದೆ ಒದಗಿ ಬಂದರೆ ಖಂಡಿತವಾಗಲೂ ಸಮಾಜಕ್ಕೆ ಒಳ್ಳೆಯ ಒಂದು ಕೆಲಸಗಳು, ಕೈಂಕರ್ಯಗಳನ್ನು ಮತ್ತು ಶಾಶ್ವತವಾದಂಥ ಕೆಲಸಗಳನ್ನು ಇಲ್ಲಿನ ಜನತೆ, ಅವರನ್ನು ನಂಬಿರ್ತಕ್ಕಂಥ ಜನರಿಗೆ ಅವರು ಖಂಡಿತ ಅವರು ತಮ್ಮ ಸಮಯವನ್ನು, ತಮ್ಮ ಆಯುಷ್ಯವನ್ನು, ತಮ್ಮ ಸಂಪಾದನೆಯನ್ನು ಎಲ್ಲವನ್ನು ಮೀಸಲಿಟ್ಟು ಇವತ್ತು ನಾಡಿನಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಎತ್ತರದ ಸ್ಥಾನಕ್ಕೆ ಅವ್ರು ಬೆಳೀತಾರೆ ಅನ್ನೋ ವಿಶ್ವಾಸ ನನಗಿದೆ. ಹಾಗಾಗಿ ನಾವೆಲ್ಲ ಬಂದಿದ್ದೀವಿ ಶುಭ ಕೋರಲಿಕ್ಕೆ. ನಮ್ಗೆ ಇನ್ನೇನು ಈ ಥರ ಒಳ್ಳೆಯವರು ಕಂಡಾಗ ಬೆಂಬಲ ಕೊಡೋದು, ಅವರ ಹಂಬಲಕ್ಕೆ ನಮ್ಮ ಬೆಂಬಲ ಕೊಡೋದು, ಅವರ ಉತ್ಸಾಹಕ್ಕೆ ನಮ್ಮ ಪ್ರೋತ್ಸಾಹ ಕೊಡೋದು, ಅಷ್ಟೇ ಅಲ್ವೇ ಕೆಲಸ. ನೀವು ಎಲ್ಲರೂ ಇಲ್ಲೇ ಭಾಳ ಜನ ಇಲ್ಲಿ ನೋಡ್ತಾ ಇದ್ದೀವಿ, ತುಂಬ ಸಾಗರೋಪಾದಿಯಾಗಿ ಜನ ಬಂದಿದ್ದಾರೆ. ಇಷ್ಟು ಜನಗಳನ್ನು ಸಂಪಾದಿಸಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ಮಮತಾ ರೆಡ್ಡಿ ಅವರಿಗೆ, ಆಮೇಲೆ ನಮ್ಮ ಬ್ರದರ್ ಕಿರಣ್, ಭಾಳ ಎಲ್ಲ ಸ್ನೇಹಜೀವಿ, ಎಲ್ಲರನ್ನೂ ಬಂದ ಬೆಸೆಯುವಂಥ ಒಂದು ತಂಡ ಅವ್ರ ಹಿಂದೆ ಇದೆ. ಸುಮಾರಷ್ಟು ಜನ ಎಲ್ಲ ಲೀಡ್ರುಗಳೆಲ್ಲ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಲೀಡ್ರುಗಳಿಗೆ, ಮುಖಂಡರಿಗೆ, ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ವಂದಿಸಿ ಮಮತಾ ರೆಡ್ಡಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಅವರು ಬೆಳೀಲಿ, ಅವರಿಗೆ ಎಲ್ಲ ರೀತಿಯ ಅಭಿವೃದ್ಧಿ ಆಗಲಿ ಅಂತ ನಾನು ಮನಸಾರೆ ಅಭಿನಂದಿಸಿ ಶುಭವನ್ನು ಹಾರೈಸಿ